ಅವರೆಲ್ಲ ತಿಂಗಳ ಊಟಕ್ಕೆ ಸರ್ಕಾರ ಕೊಡ್ತಿದ್ದ ಪಡಿತರವನ್ನೇ ನೆಚ್ಕೊಂಡಿದ್ರು. ಆದ್ರೀಗ ಡಿಪೋಗಳಲ್ಲಿ ಕೊಡ್ತಿರೋ ಅಕ್ಕಿ ಜೋಳ ಜನ ತಿನ್ನೋದಿರ್ಲಿ, ಜಾನುವಾರು ಕೂಡ ತಿನ್ನೋಕಾಗ್ತಿಲ್ಲ. ಕಳಪೆ ಪಡಿತರದ ವಿರುದ್ಧ ಫಲಾನುಭವಿಗಳು ಕೆಂಡ ಕಾರಿದ್ದಾರೆ. ಹುಳಗಳು ಓಡಾಡ್ತಿವೆ, ಧಾನ್ಯಗಳಲ್ಲೂ ತೂತು ಕಾಣ್ತಿದೆ. ಕೈಯಲ್ಲಿ ಹಿಡಿದ್ರೆ ಜೋಳಕ್ಕಿಂತ ಧೂಳೆ ಬರುತ್ತೆ. ಅಕ್ಕಿ ಮೂಟೆಯಲ್ಲಂತೂ ಹುಳಗಳದ್ದೇ ಕಾರುಬಾರು. ಅಷ್ಟಕ್ಕೂ ಇದು ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಪಡಿತರ. ಹಾಳಾದ ಜೋಳ, ಹುಳ ಬಿದ್ದ ಅಕ್ಕಿ ವಿತರಣೆ. ಅನ್ನಭಾಗ್ಯ ರೇಷನ್ ವಿರುದ್ಧ ಸಾರ್ವಜನಿಕರ ಕಿಡಿ. ತಿಪ್ಪೆಗೆ ಸುರಿಬೇಕಾದ ಅಕ್ಕಿ ಜೋಳ ಪಡಿತರದಾರರ ಮನೆ ಸೇರ್ತಿದೆ. ಜನ ತಿನ್ನೋದಿರ್ಲಿ, ಜಾನುವಾರುಗಳು ತಿನ್ನೋಕು ಯೋಗ್ಯವಲ್ಲದ ಈ ಪಡಿತರ ನೀಡ್ತಿರೋದು ಯಾದಗಿರಿ ಜಿಲ್ಲೆಯಲ್ಲಿ. ಸಿಎಂ ಸಿದ್ದರಾಮಯ್ಯರ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯಡಿ ನೀಡ್ತಿರೋ ಪಡಿತರ ಕಳಪೆಯಾಗಿದೆ. ಉತ್ತರ ಕರ್ನಾಟಕ ಜನರಿಗೆ 3 ಕೆಜಿ ಅಕ್ಕಿ ಮತ್ತು 2 ಕೆಜಿ ಜೋಳ ನೀಡಲಾಗ್ತಿದೆ. ಇದು ಸಂಪೂರ್ಣ ಹಾಳಾಗಿದೆ ಅಂತ ಪಡಿತರದಾರರು ಕಿಡಿಕಾರಿದ್ರು. ಯಾಕ ಜೋಳ ಫ್ರೀ ಕೊಡ್ತು ಅನ್ನೋದಕ್ಕೆ ಫ್ರೀ ಕೊಡೋದು ಕೂಡ ಚಲೋ ಅದನ್ನು ಕೊಡ್ಬೇಕಲ್ಲ. ಯಾವಾಗ ಕೆಲಸ ಬರೋ ಜೋಳ, ದುಂಡು ಕಟ್ಟಿದ ಜೋಳ, ಅವು ತೂತು ಬಿದ್ದ ಜೋಳ, ಧೂಳು ಇದ್ದ ಜೋಳ, ಈಗ ಜೋಳ ಒಂದೊಂದ್ಸಲ ಎತ್ತರೆ ಬರೀ ಧೂಳೆ ಬರ್ತದೆ, ಹಿಂಗೆ ಕೈಗೆ ಇಟ್ಟು ಬರ್ತದೆ. ಅಂಥದ್ದು ಏನು ಮಾಡೋದು, ಅದನ್ನು ಅರ್ಧಕ್ಕರ್ಧ ತೆಗೆದು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಊಟ ಮಾಡಬೇಕು ಪರಿಸ್ಥಿತಿ, ಆ ಪರಿಸ್ಥಿತಿ ಆಗ್ಯದ. ಯಾದಗಿರಿ ಜಿಲ್ಲೆಯ ಯಾವುದೇ ರೇಷನ್ ಅಂಗಡಿಗೆ ಹೋದ್ರೂ ಕಳಪೆ ಗುಣಮಟ್ಟದ ಜೋಳವನ್ನೇ ನೀಡ್ತಿದ್ದಾರೆ. ಹಿಂದಿನ ವರ್ಷದ ಸ್ಟಾಕ್ ಈಗ ರೇಷನ್ ಅಂಗಡಿಗೆ ಬಂದಿರೋದ್ರಿಂದ ಕೆಂಪು ಜೋಳದಲ್ಲಿ ಸಂಪೂರ್ಣವಾಗಿ ನುಸಿ ಹುಳಗಳು ಬಾಲದೊಳಗಡೆ ಆವರಿಸಿಕೊಂಡಿವೆ. ರಾಶಿ ರಾಶಿ ಕಸ ಮತ್ತು ಧೂಳು ತುಂಬಿಕೊಂಡಿವೆ. ಇಂತಹ ಜೋಳ ನೀಡಬೇಡಿ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಕೊಡೋದು 2 ಕೆಜಿನೇ, ಅದನ್ನು ಕೂಡ ಸರಿಯಾಗಿ ಸ್ವಚ್ಛತೆ ಇರೋದೆ, ಕಸ ಕಡ್ಡಿ ಹುಳಗಳು ಇರ್ತಕ್ಕಂಥದ್ದಂದರೆ ಜನರು ಹೆಂಗೆ ತಿನ್ನಬೇಕು? ಈ ಸರ್ಕಾರ ಮಾಡಿದ ಉದ್ದೇಶ ಏನದ? ಸಾರ್ವಜನಿಕರ ಆರೋಗ್ಯವಾಗಿರಬಾರ್ದ, ಸಾರ್ವಜನಿಕರ ತೊಂದರೆ, ಜನರು ಚೆನ್ನಾಗಿರ್ಬಾರ್ದ. ನಾಳೆಗೆ ಅವ್ರನ್ನ ನಾವೇ ಅವ್ರು ಹುಳ ಹುಟ್ಟಿರೋದನ್ನು ಹಾಕಿ ತಿನ್ನಿಸಿ ಅವ್ರನ್ನ ಆರೋಗ್ಯ ಹಾಳು ಮಾಡಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ಮಾಡಿ ಕೊಡೋದನ್ನ ಯಾಕೆ ಮಾಡಿದ್ರಿ? ಏನೇ ಹೇಳಿ, ಬಡವರು ಹಸಿವಿನಿಂದ ನರಳಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಜಾರಿಗೆ ತಂದ ಅನ್ನಭಾಗ್ಯ ಯೋಜನೆ ಈ ರೀತಿ ಅಧ್ವಾನಗೊಂಡಿದೆ. ಕಳಪೆ ಗುಣಮಟ್ಟದ ಆಹಾರ ಧಾನ್ಯ ನಿಲ್ಲಿಸಿ ಶುದ್ಧ ಜೋಳ ವಿತರಿಸ್ತಾರಾ ನೋಡಬೇಕಿದೆ. ಅಮೀನ್ ಹೊಸೂರ್, TV9 ಯಾದಗಿರಿ.